ಗೆಳೆಯ, ನಾನು ಈಗ ನಿನ್ನೊಂದಿಗೆ ಮಾತನಾಡುತ್ತಿರುವೆ. ಸ್ವಲ್ಪ ಹೊತ್ತು ಗಮನ ಕೊಟ್ಟು ಕೇಳು. ಈಗ ನೀನೇನು ಮಾಡುತ್ತಿರುವೆ ಹೇಳು? ಏನನ್ನೋ ಚಿಂತಿಸುತ್ತಾ ಮೌನವಾಗಿ ಕುಳಿತಿರುವೆಯಾ? ಯಾವುದೋ ಆಲೋಚನೆಗಳು ನಿನ್ನನ್ನು ಕಾಡುತ್ತಿವೆಯಾ? ಆದರೆ ಒಂದು ಪ್ರಶ್ನೆ, ನಿನ್ನ ಚಿಂತೆ ನಿನ್ನ ಜೀವನವನ್ನು ಬದಲಾಯಿಸಲು ಸಾಧ್ಯನಾ ಹೇಳು? ಸಮಸ್ಯೆಗಳಿಗೆ ಚಿಂತಿಸುತ್ತಾ ಕೂರುವುದರಿಂದ ಪರಿಹಾರ ಸಿಗುತ್ತದೆಯಾ ಹೇಳು? ಇಲ್ಲ ಅಂದರೆ ಈಗ ಒಂದು ನಿರ್ಧಾರ ಮಾಡು. ಕಳೆದು ಹೋಗಿರುವುದರ ಬಗ್ಗೆ ಚಿಂತಿಸುವುದನ್ನು ಬಿಟ್ಟು ಬದಲಾಗೋಕೆ ಶುರು ಮಾಡು. ಚಿಂತೆ ಯಾಕೆ ಬರುತ್ತದೆ ಗೊತ್ತಾ? ಚಿಂತೆ ಬರುವುದಕ್ಕೆ ಕಾರಣ ಸಮಸ್ಯೆ ಅಲ್ಲ, ಅದು ನೀನು ನಿನ್ನ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಕುಂಠಿತಗೊಳಿಸಿದ್ದೀಯಾ. ಸಮಸ್ಯೆ ಅದು ಯಾರಿಗೆ ಇಲ್ಲ ಹೇಳು? ಸಮಸ್ಯೆ ಎಲ್ಲರಿಗೂ ಇದೆ. ಆದರೆ ಯಾರು ಸಮಸ್ಯೆಗಳಿಗೆ ಹಿಂಜರಿಯದೆ ಎದ್ದು ನಿಲ್ಲುತ್ತಾರೋ ಅವರೇ ಯಶಸ್ವಿಯಾಗಿ ಮುನ್ನಡೆಯುತ್ತಾರೆ. ಬದಲಾವಣೆ ಅಂದರೆ ದೊಡ್ಡ ಮಾತೇನೂ ಅಲ್ಲ. ನೀನು ಹೀರೋ ಆಗಬೇಕಿಲ್ಲ, ನೀನು ಪರ್ಫೆಕ್ಟ್ ಆಗೇ ಇರಬೇಕೆಂದೇನಿಲ್ಲ. ನಿನ್ನಲ್ಲಿ ನಿನ್ನೆಗಿಂತ ನಾನು ಇವತ್ತು ಉತ್ತಮನಾಗಬೇಕು, ಬದಲಾಗಬೇಕು ಅನ್ನೋ ಮನಸ್ಥಿತಿ ಇದ್ರೆ ಸಾಕು. ನಕಾರಾತ್ಮಕ ಆಲೋಚನೆಗಳನ್ನು ತಲೆಯಿಂದ ತೆಗೆದುಹಾಕು. ಸಕಾರಾತ್ಮಕ ಆಲೋಚನೆಗಳಿಗೆ ನಿನ್ನ ಮನಸ್ಸಿನಲ್ಲಿ ಜಾಗ ಕೊಡು. ಇದುವೇ ಬದಲಾವಣೆಗೆ ಮುನ್ನುಡಿ. ಒಂದು ವೇಳೆ ನನ್ನಿಂದ ಆಗಲ್ಲ ಅಂತ ನಿನ್ನ ಮನಸ್ಸು ಹೇಳಿದ್ರೆ ನೀನು ಉತ್ತರ ಕೊಡು. ಪ್ರಯತ್ನ ಪಡದೆ ಸಾಧ್ಯವಿಲ್ಲ ಎನ್ನಲ್ಲ, ಪ್ರಯತ್ನ ಪಟ್ಟೆ ನೋಡುವೆ ಎಂದು. ನೀನು ಯಾವ ಕ್ರಮವನ್ನು ಅನುಸರಿಸುವೆಯೋ ಹಾಗೆ ನಿನ್ನ ಜೀವನ ಬದಲಾಗುತ್ತದೆ. ಒಂದನ್ನು ನೆನಪಿಡು, ನೀನು ಇನ್ನೂ ಸೋತಿಲ್ಲ. ಸೋಮಾರಿತನ ಹ್ಯಾಪಿನೆಸ್ ಕೊಡುತ್ತದೆ, ಆದರೆ ಅದು ನಿನ್ನನ್ನು ಹಿಂದೆ ಉಳಿಯುವಂತೆ ಮಾಡುತ್ತದೆ. ಶ್ರಮ ಮತ್ತು ಕಷ್ಟ ಇವು ಜೀವನ ರೂಪಿಸುತ್ತದೆ. ನೀನು ಇವತ್ತು ಯಾವುದನ್ನು ಆಯ್ಕೆ ಮಾಡುತ್ತೀಯೋ ನಾಳೆ ನಿನ್ನ ಜೀವನ ಅದೇ ಆಗಿರುತ್ತದೆ. ಸಮಯ ನಿನ್ನ ಶತ್ರು ಅಲ್ಲ, ನಿನ್ನ ಚಿಂತೆ ಮತ್ತು ಸೋಮಾರಿತನ ನಿಜವಾದ ಶತ್ರುವಾಗಿದೆ. ಚಿಂತಿಸುತ್ತಲೇ ಸಮಯ ಹಾಳು ಮಾಡಬೇಡ, ಬದಲಾಗು ಗೆಳೆಯ. ಅದು ಬದಲಾವಣೆ ಅಂದರೆ ಏನು ಗೊತ್ತಾ? ಬಹಳ ಜನ ನಾಳೆಯಿಂದಲೇ ಎಲ್ಲವೂ ಬದಲಾಗಬೇಕು ಅಂದ್ಕೊಳ್ತಾರೆ. ಅದು ತಪ್ಪು ಕಲ್ಪನೆ. ನಿಜವಾದ ಬದಲಾವಣೆ ಅಂದರೆ ಇವತ್ತಿನ ತಪ್ಪನ್ನು ಇವತ್ತು ಗುರುತಿಸುವುದು, ಇವತ್ತಿನ ಸೋಮಾರಿತನವನ್ನು ಇವತ್ತು ಕಡಿಮೆ ಮಾಡುವುದು, ಕನಸುಗಳಿಗೆ ಎಕ್ಸ್ಕ್ಯೂಸ್ ಕೊಡದೆ ಮುನ್ನಡೆಯುವುದು. ಬದಲಾವಣೆ ಅನ್ನೋದು ಒಂದು ದಿನದ ಕ್ರಾಂತಿಯಲ್ಲ, ಅದು ಪ್ರತಿದಿನದ ಶಿಸ್ತಿನ ಪಯಣವಾಗಿದೆ. ಇನ್ನೊಬ್ಬರೊಂದಿಗೆ ನಿನ್ನನ್ನು ಎಂದಿಗೂ ಹೋಲಿಕೆ ಮಾಡಬೇಡ. ಪ್ರಯತ್ನ ಪಡದೆ ನಿನ್ನನ್ನು ನೀನು ಅಂದಾಜಿಸಬೇಡ. ಚಿಂತೆಯಲ್ಲಿ ಮಗ್ನನಾಗಬೇಡ. ಕನ್ಸಿಸ್ಟೆನ್ಸಿಯಿಂದ ಮುನ್ನಡೆಯುತ್ತಿರು. ಒಂದು ಎಕ್ಸಾಮ್ ನಿನ್ನ ಜೀವನದ ಸರ್ಟಿಫಿಕೇಟ್ ಅಲ್ಲ. ಜೀವನದಲ್ಲಿ ಗೆಲ್ಲೋದು ಮಾರ್ಕ್ಸಿಂದಲ್ಲ, ಮನೋಬಲದಿಂದ. ಸೋಮಾರಿತನಕ್ಕೆ ನೀನು ದಾಸನಾಗಬೇಡ, ಅದು ನಿನ್ನ ಕನಸುಗಳನ್ನು ನಿಧಾನವಾಗಿ ಕೊಲ್ಲುತ್ತದೆ. ನಾಳೆ ಮಾಡೋಣ, ಇಂದು ಮೂಡಿಲ್ಲ ಕೇಳು. ನಾಳೆಯ ದಿನದಲ್ಲಿ ಅಂತಹ ವಿಶೇಷತೆ ಏನೂ ಇಲ್ಲ. ನೀನು ಸೋಮಾರಿತನವನ್ನು ಗೆದ್ದ ದಿನ ನಿನ್ನ ಭವಿಷ್ಯವನ್ನೇ ಗೆದ್ದಂತೆ. ಗೆಳೆಯ, ಸೋಲು ಬಂದಾಗ ನಿಲ್ಲಬೇಡ. ಸೋತಾಗ ಪ್ರಯತ್ನಿಸುವ ವಿಧಾನವನ್ನು ಬದಲಿಸುವಷ್ಟೇ, ಗುರಿಯನ್ನು ಬದಲಿಸಬೇಡ. ನೆನಪಿಡು, ಸೋಲಿನಿಂದ ಪಾಠ ಕಲಿತವರು ಯಾವತ್ತೂ ಸೋಲಲ್ಲ. ಇಲ್ಲಿ ನಿನ್ನ ಜೀವನಕ್ಕೆ ಪರಿಸ್ಥಿತಿ ಕಾರಣ ಅಲ್ಲ, ಲಕ್ ಕಾರಣ ಅಲ್ಲ, ನೀನೇ ಕಾರಣನಾಗಿರುವೆ. ನಿನ್ನ ಆಲೋಚನೆಗಳೇ ಕಾರಣವಾಗಿವೆ. ಇಲ್ಲಿ ಟ್ಯಾಲೆಂಟ್ಗಿಂತ ಕನ್ಸಿಸ್ಟೆನ್ಸಿ ದೊಡ್ಡದು. ಕನ್ಸಿಸ್ಟೆನ್ಸಿಯಿಂದ ಮುನ್ನಡೆಯುವುದೇ ಎಕ್ಸ್ಟ್ರಾರ್ಡಿನರಿ ಜನರ ರಹಸ್ಯವಾಗಿದೆ. ಕೊನೆಯಲ್ಲಿ ಒಂದು ಕಿವಿ ಮಾತು ಹೇಳ್ತೀನಿ ಕೇಳು. ಚಿಂತೆಯಿಂದ ಏನೂ ಬದಲಾಗಲ್ಲ, ಆದರೆ ನಿರ್ಧಾರ ಮತ್ತು ಅನುಸರಿಸುವ ಕ್ರಮದಿಂದ ಎಲ್ಲವೂ ಬದಲಾಗುತ್ತೆ. ಸಕಾರಾತ್ಮಕ ಆಲೋಚನೆಗಳು ನಿನಗೆ ಹುರುಪು ನೀಡುತ್ತವೆ. ಆತ್ಮವಿಶ್ವಾಸ ನಿನ್ನನ್ನು ಗುರಿಯತ್ತ ಮುನ್ನಡೆಸುತ್ತದೆ. ಚಿಂತಿಸಬೇಡ, ಇಂದು ಬದಲಾಗು. ಒಳ್ಳೆಯದಾಗಲಿ.